ಪ್ರತಿಭಟನೆ ಉದ್ದೇಶ ಬಂದ್ಬಿಟ್ಟು ಇವಾಗ ಬಿಜೆಪಿ ಸರ್ಕಾರ ಬಂದ್ಬಿಟ್ಟು ನಮ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ದಾರೆ. ಅವ್ರು ತಂದಂತ 100 ದಿನ ಕೆಲಸದಲ್ಲಿ ಅವ್ರು ಮೋಸ ಮಾಡಿದ್ದಾರೆ. ಬಡವರಿಗೆ ಕೊಡೋ ಕೆಲಸದಲ್ಲೂ ಮೋಸ ಮಾಡಿದ್ದಾರೆ. ಆದ್ರಿಂದ ಬಿಜೆಪಿ ವಿರುದ್ಧ ಇವತ್ತು ನಾವು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬರ ನೇತೃತ್ವದಲ್ಲಿ ಇವಾಗ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೀವಿ. ನರೇಗಾ ಯೋಜನೆ ರೈತರಿಗೆ ಅನುಕೂಲ ಆಗಂತ ಯೋಜನೆಯನ್ನ ಬಂದ್ ಮಾಡಿದ್ದಾರೆ. ಯಾವ ರೀತಿ ಖಂಡನೆ ಮಾಡ್ತೀರಾ? ಅದು ತುಂಬಾ ಖಂಡನೆ. ಯಾಕಂದ್ರೆ ಇಡೀ ಬಡವರಿಗೆ ಒಂದು ಅನ್ಯಾಯ ಆಗುವಾಗ ಸಾಹುಕಾರರಿಗೆ ಇನ್ನೇನು ಸಾಹುಕಾರ ಬಾಳವ್ರು ಬಾಳ್ತಾನೆ ಇದ್ದಾರೆ. ಈ ಬಿಜೆಪಿ ಸರ್ಕಾರ 56 ವರ್ಷ ಕಾಂಗ್ರೆಸ್ ಸರ್ಕಾರ ಆಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟೋ ಅಭಿವೃದ್ಧಿ ಬಂದಿದೆ. ಈ 13 ವರ್ಷ ಈ ನರಕ ಸರ್ಕಾರ ಬಂದ್ಬಿಟ್ಟು ಬಡವರು ಹೊಟ್ಟೆಯಲ್ಲಿ ಹೊಡಿತಾರೆ, ಬಡವರು ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತದೆ. ಇದನ್ನೆಲ್ಲ ಖಂಡಿಸಿ ಇವತ್ತು ನಾವು ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. 100 ಕಾರ್ಯಕರ್ತರು ಬಂದಿದ್ದಾರೆ. ಕೇಂದ್ರ ಸರ್ಕಾರ ಇವಾಗಲೇ ತೊಲಗಲಿ, ಇವತ್ತೇ ತೊಲಗಲಿ. ಕಾಂಗ್ರೆಸ್ ಸರ್ಕಾರ ಬರಬೇಕು. ನಮ್ಮ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇನ್ನ ಕಂಟಿನ್ಯೂ ಆಗಿ ಆಡಳಿತ ನಮ್ದೇ ಕಾಂಗ್ರೆಸ್ ಸರ್ಕಾರನೇ ಬರಬೇಕು.